ಒಂದು ವ್ಯವಹಾರದಲ್ಲಿ ಎ ಬಿ ಮತ್ತು ಸಿ ಅವರು ಅನುಕ್ರಮವಾಗಿ 6/9/8 ಅನುಪಾತದಲ್ಲಿ 12 ತಿಂಗಳು, 8 ತಿಂಗಳು, 10 ತಿಂಗಳು ಬಂಡವಾಳ ಹೂಡಿಕೆ ಮಾಡಿದ್ದಾರೆ. ಬಿ ಮತ್ತು ಸಿ ಗಳಿಸಿದ ಲಾಭದ ನಡುವಿನ ವ್ಯತ್ಯಾಸ 1150 ಆದರೆ 1150 ಆದರೆ ಎ ಬಿ ಸಿ ಮೂವರು ಒಟ್ಟಿಗೆ ಸೇರಿ ಗಳಿಸಿದ ಲಾಭ ಎಷ್ಟು ಅಂತ ಕೇಳಿದ್ದಾರೆ. ಫಸ್ಟ್ ನಾವು ಎ ಬಿ ಸಿದು ಪಾಲು ಮಾಡ್ಕೊಂಬೇಡ. ಎ 6 ಭಾಗ ಇನ್ವೆಸ್ಟ್ ಮಾಡಿದ್ದಾನೆ, ಬಿ 9 ಭಾಗ, ಸಿ 8 ಭಾಗ ಇನ್ವೆಸ್ಟ್ಮೆಂಟು. ಅದೇ ಸಮಯ ತೊಗೊಂಡ್ರೆ ಎದು 12 ತಿಂಗಳು, ಬಿದು 8 ತಿಂಗಳು, ಸಿದು 10 ತಿಂಗಳು. ಈಗ ಇದನ್ನು ನಾವು ಕಟ್ತಾ ಹೊಡೆದ್ರೆ ಇದು 4 3 4 2 4 2 ಮತ್ತೆ ಕಟ್ತಾ ಹೊಡೆಯೋಕ್ಕಾಗತ್ತಾ ನೋಡಬೇಕು. ಓಕೆ, ಇಲ್ಲಿ 2 ಬಂದ್ಲೆ 2 ಬಂದ್ಲೆ 2 3 ಇದು 3 3 9, ಇದು 9, ಇದು 10 ಆಗುತ್ತೆ. ಸರಿ, ಟೋಟಲ್ ನೋಡಿದಾಗ ಟೋಟಲ್ 28 ಭಾಗ. ಇಲ್ಲೇನು ಕೊಟ್ಟಿದ್ದಾನೆ, ಬಿ ಮತ್ತು ಸಿ ಗಳಿಸಿದ ಲಾಭದ ವ್ಯತ್ಯಾಸ 1150. ಇಲ್ಲಿ ವ್ಯತ್ಯಾಸ ಎಷ್ಟಿದೆ, 1 ಭಾಗ. ಈ 1 ಭಾಗ ಏನಿದೆಲ್ಲ 1150 ಆದರೆ 28 ಭಾಗ ಎಷ್ಟಾಗುತ್ತದೆ? ಇದನ್ನು ನಾವು ಮಲ್ಟಿಪ್ಲೈ ಮಾಡಿದರೆ ಇದು 32,200 ಆಗುತ್ತದೆ.